ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ 4,000 ದುಡ್ಡು, ಹೌದು, ಈ 2 ಕಂತುಗಳನ್ನ ಕೇವಲ 15 ದಿನದಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಈ ಹಿಂದೆನೂ ಕೂಡ ನೀವು ನೋಡ್ಕೊಂಡಿದ್ದೀರಿ, ಕೇವಲ 2 ತಿಂಗಳಲ್ಲಿ 4-5 ಕಂತುಗಳನ್ನ ನಿಮ್ಮ ಅಕೌಂಟ್ಗಳಿಗೆ ಜಮಾ ಮಾಡಲಾಗಿತ್ತು. ಹೌದು, ಸೆಪ್ಟೆಂಬರ್, ಅಕ್ಟೋಬರ್ ಅಂದ್ರೆ ಹೋದ ವರ್ಷದ ಹೇಳ್ತಾ ಇದ್ದೀನಿ ನಾನು, ಅವೆಲ್ಲವೂ ಕೂಡ ಪೆಂಡಿಂಗ್ ಉಳಿದಿದ್ವು. ಹೀಗಾಗಿ ಸೆಪ್ಟೆಂಬರ್ 24, ಅಕ್ಟೋಬರ್ 25ನೇ ಕಂತು, ಅದೇ ರೀತಿಯಾಗಿ ಯುಗಾದಿ ಹಾಗೂ ರಂಜಾನ್ ಹಬ್ಬಕ್ಕೆ 26 ನವೆಂಬರ್ ತಿಂಗಳ ಹಣ, 27 ಡಿಸೆಂಬರ್ ತಿಂಗಳ ಹಣ, ಈ ವರ್ಷದ ಜನವರಿ 28ನೇ ಕಂತಿನ ಹಣವು ಕೂಡ ಸತತವಾಗಿ ರಿಲೀಸ್ ಆಯಿತು. ಈಗ ಸದ್ಯಕ್ಕೆ ಸ್ಟಾಪ್ ಆಗಿರ್ತಕ್ಕಂಥದ್ದು 29ನೇ ಕಂತಿಗೆ, ಅದು ಕೂಡ ಕೆಲವೊಂದಿಷ್ಟು ಜನರಿಗೆ ಜಮಾ ಆಗಿದೆ. ಸೊ ಹೀಗಾದ ಕಾರಣಕ್ಕಾಗಿ 4-5 ಕಂತುಗಳನ್ನ ನೀವು ಸತತವಾಗಿ ಕೇವಲ 2 ತಿಂಗಳಲ್ಲಿ ಪಡ್ಕೊಂಡಿದ್ದೀರಿ ಸ್ನೇಹಿತರೆ. ಸುಮಾರು 10,000 ರೂಪಾಯಿ ಆದರೂ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಜಮಾ ಮಾಡಲಾಗಿದೆ. ಸೊ ಹಾಗಾದ್ರೆ ಈಗ 2 ಕಂತುಗಳನ್ನ ಮತ್ತೆ 15 ದಿನದ ಒಳಗಾಗಿ ಜಮಾ ಮಾಡಲಾಗ್ತಾ ಇದೆ. ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಯಾವ ಕಂತುಗಳನ್ನ ರಿಲೀಸ್ ಮಾಡಲಾಗ್ತಾ ಇದೆ, ಸೊ ಇದರ ಬಗ್ಗೆ ಸ್ಪಷ್ಟನೆಯನ್ನ ನಾವು ಕೊಡಲೇಬೇಕಾಗಿದೆ. ಅದನ್ನು ನೀವು ತಿಳ್ಕೊಳ್ಳೇಬೇಕು, ಯಾಕಂದ್ರೆ ಈ ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರಬಹುದು. ಆದರೆ ಇಲ್ಲಿ ಒಂದು ವಿಶೇಷವಾದಂಥದ್ದು ಏನಪ್ಪಾ ಅಂದ್ರೆ, ಈ ಜಿಲ್ಲೆಗಳ ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ ಅಂತ ಸ್ಪಷ್ಟನೆ ಸಿಗ್ತಾ ಇದೆ. ಅದು ಎಂತಹ ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ, ಈ ಜಿಲ್ಲೆಗಳನ್ನೋಕ್ಕಿಂತನೂ ಎಂತಹ ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ, ಅದನ್ನ ನಾವು ತಿಳ್ಕೊಳ್ಳೋಣ. ಸೊ ಬಹಳ ಇಂಪಾರ್ಟೆಂಟ್ ಮಾಹಿತಿ, ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಕೂಡ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಷಯನೇ. ಸೊ ನೀವು ಈ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. 4,000 ಬೇಕು ಅಂದ್ರೆ ಇದನ್ನ ತಿಳ್ಕೊಳ್ಳೇಬೇಕು ಸ್ನೇಹಿತರೆ. ಈಗಾಗಲೇ 29ನೇ ಕಂತಿನ ಹಣದವರೆಗೂ ಕೂಡ ದುಡ್ಡು ಬಂದು ತಲುಪಿದೆ. 28 ಕ್ಲಿಯರ್ ಆಗಿದೆ. 56,000 ರೂಪಾಯಿಯನ್ನ ಪ್ರತಿಯೊಬ್ಬ ಮಹಿಳೆಯರು ಕೂಡ ಪಡ್ಕೊಂಡಿದ್ದೀರಿ. ಅದರಲ್ಲಿ ತಡ ಮಾಡಿ ಕೂಡ ಅಪ್ಲಿಕೇಶನ್ ಹಾಕಿದವರು ಕೂಡ ಇರ್ತೀರಿ. ಯಾಕಂದ್ರೆ ಪ್ರಾರಂಭದಲ್ಲಿ ಅಪ್ಲಿಕೇಶನ್ ಹಾಕುವಾಗ ಡಾಕ್ಯುಮೆಂಟ್ಸ್ಗಳು ಸರಿಯಾಗಿರೋದಿಲ್ಲ, ಬ್ಯಾಂಕ್ ಅಕೌಂಟ್ ಚಾಲ್ತಿಯಲ್ಲಿರೋದಿಲ್ಲ, ಅದೇ ರೀತಿಯಾಗಿ KYC ಆಗಿರೋದಿಲ್ಲ. ಇದೆಲ್ಲವೂ ಕೂಡ ಆಧಾರ್ ಕಾರ್ಡ್ ಸೀಡಿಂಗು ಎಲ್ಲವೂ ಕೂಡ ಮಾಡಿಕೊಂಡು ನೀವು ಅಪ್ಲೈ ಮಾಡೋದ್ರಲ್ಲಿ 2ರಿಂದ 3 ಕಂತುಗಳನ್ನು ಕಳ್ಕೊಂಡು ಬಿಟ್ಟಿರ್ತೀರಿ. ಮಧ್ಯದಲ್ಲಿ ಸರ್ಕಾರವು ಕೂಡ 2 ಕಂತುಗಳನ್ನು ಯಾಮಾರಿಸ್ಬಿಟ್ಟಿದೆ, ಅವುಗಳನ್ನು ಇನ್ನೂ ಕೂಡ ಕೊಟ್ಟಿಲ್ಲ. ನಾನು ಹೇಳಿದ್ನಲ್ಲ ಸಾಕಷ್ಟು ವಿಡಿಯೋದಲ್ಲಿ, ಹೋದ ವರ್ಷದಲ್ಲಿ 2025 ಪ್ರಾರಂಭದಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನು ಕೊಟ್ಟಿಲ್ಲ ಅಂತ. ಸೊ ಅದೇ 2 ತಿಂಗಳ ಹಣವನ್ನು ಸರ್ಕಾರ ಕೊಡಬೇಕಾಗಿದೆ. ಅವುಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಪ್ಕೊಂಡಿದ್ದಾರೆ. ಸೊ ಈಗ ಸದ್ಯಕ್ಕೆ 29ನೇ ಕಂತಿನ ಹಣವನ್ನು ಕ್ಲಿಯರ್ ಮಾಡ್ಬೇಕಂದ್ರೆ ಇನ್ನೂ ಸುಮಾರು ಈಗಾಗಲೇ 35 ಲಕ್ಷ ಫಲಾನುಭವಿಗಳಿಗಾದರೂ ದುಡ್ಡು ಜಮಾ ಆಗಿದೆ. ಇನ್ನು ಲಕ್ಷಾಂತರ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗಬೇಕು, ಆಗ ಮಾತ್ರ ಕ್ಲಿಯರ್ ಆಗ್ಲಿಕ್ಕೆ ಸಾಧ್ಯ. ಅದು ಕೂಡ ಬಿಡುಗಡೆ ಆಗ್ತಾ ಇದೆ. ಅದರ ಜೊತೆಗೇನೆ ಮಾರ್ಚ್ 30ನೇ ಕಂತಿನ ಹಣ, ಹೌದು, ಏಪ್ರಿಲ್ ತಿಂಗಳು ಕೂಡ ಮುಗಿದೋಯ್ತು. ಮಾರ್ಚ್ ಹಾಗೂ ಈ 31 ಏಪ್ರಿಲ್ ತಿಂಗಳ ಹಣವನ್ನು ಕೂಡ ಬಿಡುಗಡೆ ಮಾಡಲೇಬೇಕು ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಮೇಲೆ ಒತ್ತಾಯ ಕೂಡ ಇದೆ. ಆಕ್ರೋಶಗಳು ವ್ಯಕ್ತಪಡಿಸ್ತಾ ಇದ್ದಾರೆ ಮಹಿಳೆಯರು. ಹೌದು, ಪೆಂಡಿಂಗ್ ಉಳಿದಿರ್ತಕ್ಕಂತಹ ಎಲ್ಲ ಕಂತುಗಳನ್ನು ಕೂಡ ನಾನೇ ಖುದ್ದಾಗಿ ಸರಿಪಡಿಸ್ತೀನಿ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಮೊನ್ನೆ ತಾರೆ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ. ಎಲ್ಲ ಕಂತುಗಳನ್ನು ಕೂಡ ಕ್ಲಿಯರ್ ಮಾಡ್ತಾ ಇದ್ದೀನಿ, ಸತತವಾಗಿ ಬಿಡುಗಡೆ ಮಾಡ್ತಾ ಇದ್ದೀನಿ. ಇನ್ನು ಕೇವಲ 15 ದಿನದ ಒಳಗಾಗಿನೇ ನಿಮಗೆ 2 ಕಂತುಗಳನ್ನು ಮತ್ತೆ ಕ್ಲಿಯರ್ ಮಾಡ್ತೀನಿ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಯಾಕೆ ಅಂತ ಕೇಳೋದಾದ್ರೆ, 28,608 ಕೋಟಿಯಷ್ಟು ದುಡ್ಡೇನಿದೆ ಅದು ಗೃಹಲಕ್ಷ್ಮಿ ಯೋಜನೆಗೋಸ್ಕರ ಮೀಸಲಿಟ್ಟಿದೆ. ಈಗಾಗಲೇ ಸರ್ಕಾರದಲ್ಲಿ ಇಷ್ಟು ದುಡ್ಡು ಮೀಸಲಿಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆಗೋಸ್ಕರನೇ. ಗೃಹಲಕ್ಷ್ಮಿ ಯೋಜನೆಗೆ ಯಾವುದೇ ದುಡ್ಡಿನ ಕೊರತೆ ಇಲ್ಲ ಅಂತ CM ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಯಾಕಂದ್ರೆ 28,608 ಕೋಟಿಯಷ್ಟು ದುಡ್ಡು ಏನಿದೆ ಅದು ಗೃಹಲಕ್ಷ್ಮಿ ಯೋಜನೆಗಾಗಿ ಸಾಕಾಗತ್ತೆ. ಈ ವರ್ಷದ 12 ತಿಂಗಳನ್ನ ನೀವು ಕಣ್ಣು ಮುಚ್ಕೊಂಡು ಪಡ್ಕೊಳ್ಬಹುದು. ಹಾಗಾಗಿ ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಸದ್ಯಕ್ಕೆ ಈ 2 ಕಂತುಗಳ ಅಂದ್ರೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣವನ್ನು ಕೂಡ ಕ್ಲಿಯರ್ ಮಾಡಲಾಗತ್ತೆ. 30 ಅಂದ್ರೆ ಮಾರ್ಚ್ ತಿಂಗಳ ಹಣ, 31ನೇ ಕಂತಂದ್ರೆ ಏಪ್ರಿಲ್ ತಿಂಗಳ ಹಣ. ಜ್ಞಾಪಕ ಇರಲಿ, ಸರ್ಕಾರ ಯಾಮಾರಿಸ್ಬಿಡತ್ತೆ ನೋಡಿ. ಯಾವ ತಿಂಗಳ ಹಣ ಯಾವ ಕಂತಿನ ಅನ್ನೋದು ನಿಮಗೆ ಗೊತ್ತಿರಬೇಕು, ಇಲ್ಲ ಅಂದ್ರೆ ಯಾಮಾರಿಸ್ಬಿಡತ್ತೆ ಸರ್ಕಾರ. ಈಗಾಗಲೇ 5,000 ಕೋಟಿ ಹಣವನ್ನು ನುಂಗ ಹಾಕಿದೆ. ಅದನ್ನು ಯಾವಾಗ ಕೊಡುತ್ತೋ ಗೊತ್ತಿಲ್ಲ. BJP ನಾಯಕರ ಆಕ್ರೋಶಗಳು ಕೂಡ ಇದ್ದೇ ಇರುತ್ತೆ. ಅದು ಆಕ್ರೋಶದ ಮೇರೆಗೆನೇ ಈ ಮಾಹಿತಿ ಹೊರಬಿದ್ದಿರತಕ್ಕಂಥದ್ದು. ಹಾಗಾದರೆ ಸ್ನೇಹಿತರೆ, ಈಗ ಈ 30ನೇ ಕಂತಿನ ಬಿಡುಗಡೆ ಆಗ್ತಾ ಇದ್ದು ಕಲಬುರಗಿ ಸೇರಿದಂತೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಗದಗ, ಕೊಪ್ಪಳ, ಬೀದರ, ಮಂಡ್ಯ, ಹಾಸನ, ಕೊಡಗು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ಹೀಗೆ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ. ಇನ್ನು ಮುಖ್ಯವಾಗಿ ಯಾವ ಯಾವ ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ ಅಂತ ಕೇಳೋದಾದ್ರೆ, ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿ ಇಲ್ಲ ಅಂತ ಹೇಳ್ತಾ ಇದೆ ಸರ್ಕಾರ.
ಲಕ್ಷಾಂತರ ಫಲಾನುಭವಿಗಳು ದುಡ್ಡೇನೋ ನಾವು ಜಮಾ ಮಾಡ್ತಾ ಇದ್ದೀವಿ, ಆದರೆ ಅವರ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಜಮಾ ಆಗ್ತಾ ಇಲ್ಲ. ರಿಟರ್ನ್ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರ್ತಾ ಇದೆ ಅಂತೆ. ಹೌದು, ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿ ಇರಬೇಕಾಗತ್ತೆ. ಇಲ್ಲ ಅಂದರೆ ಸರ್ಕಾರ ಎಷ್ಟೇ ದುಡ್ಡು ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಸಹಿತ ಹಾಕ್ಲಿಕ್ಕೆ ಆಗೋದಿಲ್ಲ. ಯಾವ ಬ್ಯಾಂಕ್ ಯಾರಿಗೆ ಹಾಕಬೇಕಾಗತ್ತೆ ನೀವೇ ಥಿಂಕ್ ಮಾಡಿ. ನಿಮ್ಮ ಬ್ಯಾಂಕ್ ಅಕೌಂಟೇ ಚಾಲ್ತಿಯಲ್ಲಿ ಇರಲಿಲ್ಲ ಅಂದರೆ ಸರ್ಕಾರ ಯಾರ ಅಕೌಂಟಿಗೆ ದುಡ್ಡು ಹಾಕಬೇಕು ಅದನ್ನು ಮೊದಲು ನೀವು ತಿಳ್ಕೊಳ್ಬೇಕಾದಂಥದ್ದು. ಸೊ ಬೇಗನೆ ನಿಮ್ಮ ಅಕೌಂಟು ಚಾಲ್ತಿಯಲ್ಲಿ ಇದೆಯಾ ಅಥವಾ ಇಲ್ಲವಾ ನೋಡಿಕೊಳ್ಳಿ. ಚಾಲ್ತಿಯಲ್ಲಿ ಇದ್ದರೆ ಏನು ತೊಂದರೆ ಇಲ್ಲ. ಸೊ ನಿಮಗೆ ಕಂಟಿನ್ಯೂ ಆಗಿ ದುಡ್ಡು ಜಮಾ ಆಗುತ್ತೆ. ಸೊ ಅದನ್ನು ಮೊದಲು ಚಾಲ್ತಿಗೊಳಿಸ್ಕೊಳ್ಳಿ. ಅಂದರೆ ನಿಮ್ಮ ಬ್ಯಾಂಕಿಗೆ ಹೋಗಿ ಅಕೌಂಟು ಚಾಲ್ತಿಯಲ್ಲಿ ಇದೆಯಾ ಇಲ್ವಾ ಅಂತ ಒಂದು ಸಾರಿ ಚೆಕ್ ಮಾಡಿ. ಚಾಲ್ತಿಯಲ್ಲಿದ್ದರೆ ಏನು ತೊಂದರೆ ಇಲ್ಲ. ಅಕೌಂಟ್ ಚಾಲ್ತಿಯಲ್ಲಿ ಇಲ್ಲ ಅಂದರೆ ಅದನ್ನು ಸರಿಪಡಿಸ್ಕೊಂಡು ಒಂದು ಸಾರಿ ದುಡ್ಡು ಹಾಕಿ ತೆಗೆದರೆ ಮತ್ತೆ ರಿಟರ್ನ್ ಅಕೌಂಟ್ಗೆ ದುಡ್ಡು ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ಮುಖ್ಯವಾಗಿ ಮಾಡ್ಕೊಳ್ಳಿ. ಸೊ ಈ ವಿಷಯವನ್ನು ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ. ಸೊ ಅವ್ರಿಗೂ ಕೂಡ ಗೊತ್ತಾಗಲಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.